ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ತುಂಬ ದಿನಗಳ ನಂತರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. 10 ವರ್ಷ ಸೇವೆ ಕೆಲಸ ಕಾಯಂ ಕಡ್ಡಾಯ, ಹೈಕೋರ್ಟ್ ಮಹತ್ವದ ತೀರ್ಪು, ಗುತ್ತಿಗೆ ನೌಕರರಿಗೆ ಬಿಗ್ ರಿಲೀಫ್. ಈ ಒಂದು ಗುಡ್ ನ್ಯೂಸ್ ಒಂದಿಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರ ಒಂದು ಹೊಸ ಜೀವನದ ಉತ್ಸಾಹದ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ನಮ್ದು ಇವಾಗ ಕಾಯಂ ಆಗುತ್ತೆ ಅಂತ ದುಡಿತಾ ಇರುವಂಥ ಎಷ್ಟೋ ನೌಕರರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೊರ ಗುತ್ತಿಗೆ ನೌಕರರಿಗೆ 10 ವರ್ಷ ಸೇವೆ ಮುಗಿಸಿದರೆ ಕೆಲಸ ಕಾಯಂ ಮಾಡಲೇಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಮುಖ್ಯಾಂಶಗಳು ಏನಂದರೆ, 10 ವರ್ಷ ಸೇವೆ ಸಲ್ಲಿಸಿದ ನೌಕರ ಕಾಯಂ ಇನ್ನೂ ಕಡ್ಡಾಯ, ವರ್ಷಗಟ್ಟಲೆ ದುಡಿಸಿಕೊಂಡು ಕೆಲಸದಿಂದ ತೆಗೆಯುವಂತಿಲ್ಲ ಎಂದು ಕೋರ್ಟ್ ಎಚ್ಚರಿಕೆ, ದಿನಗೂಲಿ ಮತ್ತು ಗುತ್ತಿಗೆ ನೌಕರಿಗೆ ಸಿಗಲಿದೆ ದೊಡ್ಡ ನ್ಯಾಯ. ಏನಿದು ಅದು ನ್ಯಾಯ ಅನ್ನೋದ್ರ ಬಗ್ಗೆ ನೋಡೋಣ. ಹೈಕೋರ್ಟ್ ಆದೇಶ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಇತ್ತೀಚೆಗೆ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. 10 ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ನೌಕರಿಗೆ ಸರ್ಕಾರ ಕಡ್ಡಾಯವಾಗಿ ಕಾಯಂಗೊಳಿಸಬೇಕು ಎಂದು ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಅವರ ಪೀಠ ಆದೇಶಿಸಿದೆ. ನೌಕರರಿಂದ ವರ್ಷಗಟ್ಟಲೆ ಕೆಲಸ ಮಾಡಿಕೊಂಡು ನಂತರ ಅವರನ್ನು ಸಕ್ರಮಗೊಳಿಸಲು ನಿರಾಕರಿಸುವುದು ದೊಡ್ಡ ಅನ್ಯಾಯ ಎಂದು ಕೂಡಿ ಅಭಿಪ್ರಾಯಪಟ್ಟಿದೆ ಅಂತ ಹೇಳಲಾಗ್ತದೆ. ಇಲ್ಲಿ ಯಾರ್ಯಾರಿಗೆ ಈ ಒಂದು ಸೌಲಭ್ಯ ಒದಗಿ ಬರುತ್ತಂದ್ರೆ, ಮೊದಲನೇದಾಗಿ ದಿನಗೂಲಿ ಗುತ್ತಿಗೆ ಮತ್ತು ತಾತ್ಕಾಲಿಕ ನೌಕರಿಗೆ ಕನಿಷ್ಠ ಸೇವಾ ಅವರ ಅವಧಿ ಎಷ್ಟಾಗಿರ್ಬೇಕಂದ್ರೆ 10 ವರ್ಷಗಳದು ಅಥವಾ ಅದಕ್ಕಿಂತ ಹೆಚ್ಚು. ಸರ್ಕಾರಿ ನೌಕರಿ ಕಾಯಂ ಕಡ್ಡಾಯ ಮಾಡುವುದರ ಬಗ್ಗೆ ಇದೊಂದು ಮಹತ್ವದ ತೀರ್ಪಾಗಿದೆ. ಇನ್ನು ನ್ಯಾಯಾಲಯದ ಆಶಯ ಏನಂದರೆ ನೌಕರರ ಶೋಷಣೆ ತಡೆಯುವುದು ಮತ್ತು ನ್ಯಾಯ ಒದಗಿಸುವುದು. ಈ ತೀರ್ಪು ಹರಿಯಾಣ ಸರ್ಕಾರ ವಿರುದ್ಧ ಅರ್ಜಿಗಳಿಗೆ ಸಂಬಂಧಿಸಿದ್ದರೂ ದೇಶಾದ್ಯಂತ ಇರುವ ಲಕ್ಷಾಂತರ ಗುತ್ತಿಗೆ ನೌಕರರ ತಮ್ಮ ಹಕ್ಕಿಗಾಗಿ ಹೋರಾಡಲು ಇದು ದೊಡ್ಡ ಕಾನೂನಾತ್ಮಕ ಆಧಾರವಾಗಿದೆ ಅಂತ ಹೇಳಲಾಗ್ತದೆ. 16 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ನೇಮಕಾತಿ ಪತ್ರ, ಅಪಾಯಿಂಟ್ಮೆಂಟ್ ಲೆಟರ್, ಹಾಜರಾತಿ ದಾಖಲೆ ಮತ್ತು ಪ್ರತಿ ತಿಂಗಳು ವೇತನ ಪಡೆದಿರುವ ಪುರಾವೆಗಳನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಭದ್ರವಾಗಿ ಇಟ್ಟುಕೊಳ್ಳಿ ಅಂತ ಹೇಳಲಾಗ್ತದೆ. ನಿಮಗೂ ಕೂಡ ಈ ಒಂದು ಸಂಪೂರ್ಣ ಮಾಹಿತಿಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಜೊತೆ ನಾವು ಹೊಸ ವಿಡಿಯೋಗಳನ್ನ ತರ್ತಾ ಇರ್ತೀವಿ. 10 ವರ್ಷ ಸೇವೆ ಕೆಲಸ ಕಾಯಂ ಕಡ್ಡಾಯ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಿತರ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.